ಕೂತ್ಕೊಂಡಿದ್ದೀನಿ. ದೇವರು ಇದು ದರ್ಶನ ಓಪನ್ ಆಗಬೇಕು. ಕೋರಮಂಗಲ 8 ಬ್ಲಾಕ್ ಆಗಿದೆ. ಇದು ದೇವಸ್ಥಾನ ಎಷ್ಟು ಎಲ್ಲ ಇದೆ. ಸರಸ್ವತಿ ಕಲ್ಯಾಣೋತ್ಸವಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ಇದು ವೆಂಕಟೇಶ್ವರ ದೇವಸ್ಥಾನಕ್ಕೆ ಬಂದಿದೆ ಶನಿವಾರ. ವೆಂಕಟೇಶ್ವರ ದೇವಸ್ಥಾನಕ್ಕೆ ಬಂದಿದೆ ಶನಿವಾರ. ಇದೆಲ್ಲ ಇದೆ. ಕೃಷ್ಣ, ಈಶ್ವರ, ಹನುಮಂತ ಎಲ್ಲ ತುಂಬ ಚೆನ್ನಾಗಿದೆ. ಎಲ್ಲ ಒಂದೇ ಕಡೆ ಇದೆ. ಸರಸ್ವತಿ, ನಾಗದೆ ಎಲ್ಲ ನಾನು ಬಂದಿದೆ. ಈ ಮಕ್ಕಳು ಟ್ಯೂಷನ್ ಬಂದ್ಬೇಕಾರೆ ಅದಕ್ಕೆ ಬೇಗ ಮನೆಗೆ ಹೋಗ್ಬೇಕು. ಚೆನ್ನಾಗಿದೆ ವೆಂಕಟೇಶ್ವರ ಸ್ವಾಮಿ. ಬೇಕ್ರಿಗೆ ಬಂದಿದೆ ಇಲ್ಲಿ. ಕೋರಮಂಗಲ 8 ಬ್ಲಾಕು ಬೇಕ್ರಿಗೆ ಬಂದಿದೆ ಐತೆ. ದೇವಸ್ಥಾನಕ್ಕೆ ಹೋಗಿದೆ. ಹಾಗೆ ಎಲ್ಲ ಬಿಸಿ ಬಿಸಿ ಪಪ್ಸು, ನೋಡಿ ಕೇಕು, ಬ್ರೆಡ್ಡು ಎಲ್ಲ ಇದೆ. ಪರವಾಗಿಲ್ಲ, ಟೇಸ್ಟ್ ಕರ್ಕೊಂಡು. ಹೌದು, ಅದಕ್ಕೆ ಗೊತ್ತಾಯ್ತು. ಬಿಸಿ ಬಿಸಿ ಚೆನ್ನಾಗಿತ್ತು ನೋಡಿ. ಎಲ್ಲ ಬ್ರೆಡ್ಡು, ಚಾಕ್ಲೇಟು, ಚೌಚ, ಮಿಕ್ಸರ್ ಎಲ್ಲ ಇಲ್ಲೇ ಫ್ರೆಶ್ ಆಗಿ ಮಾಡ್ತಾರೆ ಕಿಚನಲ್ಲಿ. ನೋಡಿ ನೋಡಿ ಕೇಕು, ಸ್ವೀಟ್ಸು ಎಲ್ಲ ಇದೆ. ನೋಡಿ ಚಾಕ್ಲೇಟ್ಲೆ ಕೇಕ್ಗಳೆಲ್ಲ. ವೆಂಕಟೇಶ್ವರ ಆಯಿತು. ರಾಘವೇಂದ್ರ ಮಠಕ್ಕೆ ಬಂದಿದ್ದೀನಿ. ಗುರುವಾರ ಜೈನರಿಗೆ ಮಕ್ಕಳಿಗೆಲ್ಲ ಜೀವ ರೈಸ್ ಎಲ್ಲ ಮಾಡ್ತಿದ್ದೀನಿ. ರಾಘವೇಂದ್ರ ಮಠಕ್ಕೆ ಬಂದಿದೆ. ತುಂಬ ರಶ್ಶು. ಜೀರಾ ರೈಸ್ ಮಾಡಿ ಮಕ್ಕಳಿಗೆ ಮಟನ್ ಎಷ್ಟು ಜನ ಇದ್ದಾರೆ. ಬರ್ತಾ ಇರ್ತೀನಿ. ನಾನು ನಮ್ಮ ಅಮ್ಮನ ಹತ್ರ ಹೋದ್ರೆ ಕಲ್ಯಾಣಿ ತೋಟಕ್ಕೆ ಹೋಗ್ತಾ ಇರ್ತೀನಿ. ಇಲ್ಲಿಗೂ ಬರ್ತಾ ಇರ್ತೀನಿ ಅವಾಗವಾಗ. ರಾಘವೇಂದ್ರ ಮಠ ಜಯನಗರ. ಎಲ್ಲ ಬೆಲ್ಲದ ದೀಪ, ಎಲ್ಲ ತುಪ್ಪ ದೀಪ ಎಲ್ಲ ಹಚ್ತಾರೆ ತುಳಸಿ ಕಟ್ಟೆಗೆ. ಬೃಂದಾವನ ಜಯನಗರ ಬ್ಲಾಕ್ ಇದು ನೋಡಿ. ಜಯನಗರ ಬ್ಲಾಕ್ ಚೆನ್ನಾಗಿಟ್ಟಿದ್ದು ಅಲಸಂದಿ ಕಾಯಿಗಳು ನೋಡಿ. ಮರದಲ್ಲಿ ನೋಡಿ ಎಷ್ಟು ಅಲಸಂದಿ ಕಾಯಿ ಬಿಟ್ಟಿದೆ. ರಾಘವೇಂದ್ರ ಮಠಕ್ಕೆ ಚೆನ್ನಾಗಿದೆ ನೋಡಿ. ಸಾರಾಗಳೆಲ್ಲ ಮಾಡಿರೋ ವಾಲೆಗಳು. ಈಗ ಮನೆಗೆ ಹೋಗ್ತಾ ಇದ್ದೀನಿ. ಮನೆಗಳೆಲ್ಲ ನಮ್ಮ ಮನೆ ಹತ್ರ ಜಾಯ್ ಅಲಕೋಸ್ ಓಪನ್ ಆಗಿದೆ ಹೊಸ್ದಾಗಿ. ನಮ್ಮ ಮನೆ ಹತ್ರ ಜಾಯ್ ಅಲಕೋಸ್ ಓಪನ್ ಆಗಿದೆ ನೋಡಿ ಹೊಸ್ದಾಗಿ. ಸೆನ್ಕೋ ಎಲ್ಲ ಇದೆ ಗೋಲ್ಡು. ಹಾಯ್ ಫ್ರೆಂಡ್ಸ್, ಮೊನ್ನೆ ಗುರುವಾರ ರಾಯರ ಮಠಕ್ಕೆ ಹೋಗಿದ್ದೆ. ಹಾಗೆ ಇವತ್ತು ಶನಿವಾರ ಇದು ವೆಂಕಟೇಶ್ವರ ಸ್ವಾಮಿಗೆ ಹೋಗ್ಬಿಟ್ಟು ಬಂದೆ. ಅದ್ರ ವೀಡಿಯೋನೇ ಇವಾಗ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನಾಳೆ ಕಾಮಾಕ್ಷಿ ಪಾಳ್ಯ ಬಸವೇಶ್ವರ ನಗರ ಬರುತ್ತಲ್ಲ, ಅಲ್ಲಿ ನಮ್ಮ ಅಣ್ಣವರು ಅವ್ರ ಮನೆಯಲ್ಲಿ ಏನು ಜಾತ್ರೆ ಅಂತ. ನಾವು ಯಾವತ್ತೂ ಹೋಗಿಲ್ಲ. ಚಿಕ್ಕ ವಯಸ್ಸಿನಲ್ಲಿ ಅವ್ರ ಮನೆ ಮಕ್ಕಳು ಫಂಕ್ಷನ್ಗಳಿಗೆಲ್ಲ ತುಂಬ ಹೋಗ್ತಾಯಿದ್ವಿ. ನಮ್ಮಮ್ಮ ಬಾ ಜೊತೆಗೆ ಹೋಗೋಣ ಅಂದರು. ಸರಿ ಅಂದ್ಬಿಟ್ಟು ನಾನು ಹೋಗ್ತಾಯಿದ್ದೀನಿ. ಅದಕ್ಕೆ ಇವತ್ತು ನಾನು ರೈಸು ಫೇಸ್ ಪ್ಯಾಕ್ನ ಸ್ಕ್ರಬ್ಬನ್ನು ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತಿದ್ವಿ. ತುಂಬ ಚೆನ್ನಾಗಿರುತ್ತೆ ಸಮ್ಮರ್ಗೆ. ಹಾಗೆ ಇವತ್ತು ತುಂಬ ವೀಡಿಯೋನ ಸ್ವಲ್ಪ ಮಾಡೋಕ್ಕಾಗ್ತಾಯಿಲ್ಲ. ಮಕ್ಕಳು ರಜಾ ಇರೋದ್ರಿಂದ ಟ್ಯೂಷನ್ಗೆ ಹೋಗ್ತಾರೆ.
ಅವ್ರು ನೋಡ್ಕೊಳ್ಳೋದೇ ಆಗ್ತಾಯಿದೆ. ಆಗ ಎಷ್ಟೊಂದು ಶಾರ್ಟ್ಸ್ ಮಾಡಿದ್ದೀನಿ, ದಯವಿಟ್ಟು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ. ಹಾಗೆ ನೋಡಿ ವಾಟರ್ ಮೆಲನ್ ತಂದಿದ್ದಾರೆ ನಮ್ಮ ಮನೆಯವರು. ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಚಾಟ್ ಮಸಾಲ ಹಾಕ್ಕೊಂಡು ತಿಂತಾಯಿರ್ತೀನಿ ನಾನು. ಕಾಫಿ ಟೀ ನಾವೇನು ಸಮ್ಮರಲ್ಲಿ ತೊಗೊಳ್ಳೋದಿಲ್ಲ. ಬೆಳಗ್ಗೆ ಒಂದು ಲೋಟ ಬೋರ್ಮಿಟ ತೊಗೊಳ್ತಿದ್ವಿ. ನಾನು ನಮ್ಮ ಮನೇಲಿ ಕಾಫಿ ಆಗ್ಬರಲ್ಲ, ಹೀಟು, ಯೋಗ ಮಾಡ್ತೀವಲ್ಲ, ಸೊ ಅದಕ್ಕೆ ಕೆಲವು ಒಂದೊಂದು ಹಣ್ಣು ಸಪ್ಪೆ ಇರುತ್ತೆ, ಕೆಲವು ಒಂದೊಂದು ಹಣ್ಣು ಸ್ವೀಟಾಗಿರುತ್ತೆ. ಇದು ಹಣ್ಣು ಸಿಹಿಗೆ ಇದೆ, ಮನೆ ಒಳಗೆ ತಂದಿದ್ದು. ಒಂದ್ಸಲಿ ಸ್ಟಾರ್ ಬಜಾರಲ್ಲೂ ತೊಗೊಂಡು ಬರ್ತೀವಿ. ಇದು ನೋಡಿ ಸಮ್ಮರಲ್ಲಿ ಈ ಥರ ನಾನು ಈ ಪಪ್ಸು, ಕೇಕು ಇಲ್ಲ ಮಕ್ಕಳು ಮಧ್ಯಾಹ್ನ ಹೋಗಿ ಬೇಕ್ರಿಗೆ ಹೋಗಿ ತೊಗೊಂಡು ಬಂದ್ರಿ ನಮ್ಮ ಮನೆಯವರು ತಗೊಟ್ರು. ನಾನು ಅವನ್ನೆಲ್ಲ ಏನೂ ತೊಗೊಳ್ಳಿಲ್ಲ. ನೋಡಿ ಈ ಥರ ವಾಟರ್ ಮೆಲನ್ನು ಕುಯ್ಕೊಂಡು ಚಾಟ್ ಮಸಾಲ ಉಪ್ಪು ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಸ್ಕಿನ್ನು. ಮತ್ತು ಮೈನಲ್ಲಿ ಬೇಸಿಗೆ ಸೆಕೆ ಆಗಿರೋದ್ರಿಂದ ಮೈನಲ್ಲಿ ನೀರಿನ ಅಂಶ ಎಲ್ಲ ಹೋಗಿರ್ತದಲ್ಲ, ನೀರಿನ ಅಂಶ ಸೆಕೆಗೆ ಇದು ತೊಗೊಂಡು ಇದು ತುಂಬ ಚೆನ್ನಾಗಿರ್ತದೆ. ಇನ್ನು ಅವಾಗವಾಗ ತೊಗೊತಾನೆ ಇರ್ತೀನಿ. ವಾಟರ್ ಮೆಲನ್ ತುಂಬ ತಿಂತೀವಿ ನಾವು ಸಮ್ಮರ್ ಬಂದರೆ. ಆಮೇಲೆ ಮಜ್ಜಿಗೆ ಮಾಡಿಟ್ಬಿಟ್ಟಿರ್ತೀನಿ ಒಗ್ಗರಣೆ ಹಾಕಿ. ಆಮೇಲೆ ಒಂದ್ಸಲ ರೂ ಅಫ್ಜಾ ತೊಗೊಂಡು ಬಂದಿದ್ವಿ, ಅದನ್ನು ಜ್ಯೂಸ್ ಮಾಡಿಟ್ಬಿಡ್ತೀನಿ. ರೂ ಅಫ್ಜಾ ತಿಂತೀವಿ. ಆಮೇಲೆ ಮಜ್ಜಿಗೆ, ರೂ ಅಫ್ಜಾ, ನಿಂಬೆಹಣ್ಣು ಒಂದು 2 ಡಜನ್ ತಂದು ಇಟ್ಬಿಟ್ಟಿದ್ದಾರೆ, ಅದನ್ನು ಜ್ಯೂಸ್ ಮಾಡ್ತೀನಿ. ಆಮೇಲೆ ಪುದೀನ ಹಾಕಿ ನಿಂಬೆಹಣ್ಣು ಜ್ಯೂಸು ಈ ಥರ ಜಾಸ್ತಿ ತೊಗೊಳ್ತೀವಿ ಸಮ್ಮರಲ್ಲಿ. ಆವಾಗ ನಾನು ಐಸ್ ಕ್ರೀಮ್ ತೊಗೊಂಡು ತಿನ್ನೋದು. ಬೆಳಗ್ಗೆ ಸೊಪ್ಪಿನ ಸಾರು ಮಾಡಿದ್ದೆ. ಇವತ್ತು ಕೆಲಸದವ್ಳು ಬೇರೆ ಬಂದಿಲ್ಲ, ಹೆಲ್ಪರು. ಟೈಫಾಯ್ಡ್ ಜ್ವರ ಬಂದ್ಬಿಟ್ಟಿದೆ ಅಂತೆ. ನಾನೇ ನೋಡಿ ಎಲ್ಲ ನಾನೇ ಮಾಡ್ತಾಯಿದ್ದೀನಿ. ಪಾತ್ರೆ ಎಲ್ಲ ನನಗೆ ಮಾಡೋಷ್ಟು ರೂಢಿ ಇಲ್ಲ. ಹೆಂಗೋ ಗೂಡ್ಸ್ಕೊಂಡು ಒರೆಸ್ಕೊಳ್ಬೋದು ಮಾಪ್ನಲ್ಲಿ. ಪಾತ್ರೆ ಅಮ್ಮ ಹೆಲ್ಪರ್ ಬರಲಿಲ್ಲ ಪಾಪ, ಹುಷಾರಿಲ್ಲ, ಚೆನ್ನಾಗಿ ಮಾಡ್ತಾಯಿದ್ರು. ಟೈಫಾಯ್ಡ್ ಬಂದ್ಬಿಟ್ಟಿದೆ ಅಂತೆ. ಒಂದು ವಾರದಿಂದ ನಾನೇ ಮಾಡ್ಕೊಳ್ತಾಯಿದ್ದೀನಿ. ನನ್ನ ಮಗ ಸ್ವಲ್ಪ ಹೆಲ್ಪ್ ಮಾಡ್ತಾನೆ, ದೊಡ್ಡವನು ಒಂಚೂರು. ಅದಕ್ಕೆ ತುಂಬ ಕಷ್ಟ ಆಗ್ತಾಯಿದೆ ಪಾಪ. ಅಮ್ಮ ಎಲ್ಲ ಮಾಡಿಕೊಡ್ತಾಯಿದೆ. ನಮ್ಮ ಮನೇಲಿ ಪಾತ್ರೆ ತೊಳೆ ಮಿಷಿನ್ ತೊಗೊಂಡ್ರು ನನಗೇನು ಅದು ಇಷ್ಟ ಆಗೋದಿಲ್ಲ. ಅದನ್ನ ಜೋಡಿಸೋದು ಒಂದು ಕೆಲಸ, ಅದಕ್ಕೋಸ್ಕರ ಇಷ್ಟ ಆಗ್ತಾಯಿಲ್ಲ. ತುಂಬ ಚೆನ್ನಾಗಿದೆ. ಚಾಟ್ ಮಸಾಲ ಎವರೆಸ್ಟ್ ತೊಗೊಳೋದು ನಾನು. ಎವರೆಸ್ಟ್ ಚಾಟ್ ಮಸಾಲ ತೊಗೊಂಡು ನೋಡಿ, ಫೋರ್ಕ್ ಒಂದು 20-30 ಇದೆ, ಎಲ್ಲಿ ಸಮೀಪ ಕಾಣಲೇ ಇಲ್ಲ. ಚಾಟ್ ಮಸಾಲ ಹಾಕ್ಕೊಂಡು ಪಪ್ಪಾಯ ಹಣ್ಣಿಗೆ ಜೇನುತುಪ್ಪ ಹಾಕ್ಕೊಂಡು ತಿಂದರೆ ಇನ್ನೂ ಒಳ್ಳೆಯದು, ತುಂಬ ಹೆಲ್ತ್ಗೆ ಒಳ್ಳೆಯದು. ಪಪ್ಪಾಯನ ಹೀಟ್ ಸಮ್ಮರಲ್ಲಿ ಬೇಡ, ಪಪ್ಪಾಯ ಹಣ್ಣು ಪೀಸ್ ಮಾಡಿ ಸ್ವಲ್ಪ ಜೇನುತುಪ್ಪ ತೊಗೊಂಡ್ರೆ ಹೃದಯಕ್ಕೆ ಬಲ ಬರುತ್ತೆ, ಸ್ಟ್ರಾಂಗ್ ಆಗುತ್ತೆ. ವಾಕಿಂಗ್ ಮಾಡೋರಿಗೆಲ್ಲ ತುಂಬ ಒಳ್ಳೆಯದು. ನೋಡ್ಕೋಬೇಕು, ಶುಗರ್ ಗಿಗರ್ ಇರಬಾರ್ದು. ಜೇನುತುಪ್ಪ ತಿನ್ನೋಕ್ಕೆ ಡಾಕ್ಟ್ರನ್ನ ಕೇಳ್ಕೊಂಡು ತೊಗೋಬೇಕು. ತಿಂದ್ಬಿಟ್ಟು ಮಕ್ಕಳು ಟ್ಯೂಷನ್ಗೆ ಹೋಗಿದ್ದಾರೆ. ಅವಳು ಬರೋಷ್ಟರಲ್ಲಿ ಹಳೆ ಒಂದು ಫಂಕ್ಷನ್ಗೆ ಹೋಗ್ಬೇಕಲ್ಲ, ಜಾತ್ರೆ ಅದೇನೋ ಜಾತ್ರೆ ದೇವಸ್ಥು, ಅದಕ್ಕೋಸ್ಕರ ಸ್ವಲ್ಪ ಫೇಸ್ ಪ್ಯಾಕ್ ಮಾಡಿಕೊಡ್ತಿದ್ದೆ ರೈಸ್ದು. ಹಾಗೆ ನಿಮಗೆ ತೋರಿಸ್ಬಿಡೋಣ ಅಂತ ವೀಡಿಯೋ ಮಾಡ್ತಾಯಿದ್ದೀನಿ. ಆಮೇಲೆ ಇದು ತಿಂದ್ಬಿಟ್ಟು ವೀಡಿಯೋ ಕಂಟಿನ್ಯೂ ಮಾಡ್ತೀನಿ. ರೈಸ್ ಫ್ಲೋರು ಮನೆಯಲ್ಲೇ ಹಿಟ್ಟನ್ನ ಮಿಷಿನ್ಗೆ ಹಾಕ್ಸ್ಕೊಂಡು ಬಂದಿರೋದು, ರೆಡಿಮೇಡಲ್ಲ. ಇದೊಂದು 2 ಸ್ಪೂನ್ ತೊಗೊಂಡಿದ್ದೀನಿ. ಆಮೇಲೆ ಈ ಅಲೋವೆರಾ ನಮ್ಮ ಮನೇಲೆ ಒಂದು ಅಮ್ಮಮ್ಮಣ್ಣನ ತೊಗೊಂಬಂದು ಒಂದು ಪಾಟಲ್ಲಿ ಹಾಕ್ಕೊಂಡಿದ್ದೀನಿ. ತುಂಬ ಬೆಳೆದ್ಬಿಟ್ಟಿದೆ, ಇದೇನೂ ಆಗೋದೇ ಇಲ್ಲ. ಎಷ್ಟು ಚೆನ್ನಾಗಿ ನೀರು ಹಾಕಲಿಲ್ಲ ಅಂದರೂ ಸೈತಾ ಇದು ಬರುತ್ತೆ ಗಿಡ. ಅಲೋವೆರಾ ಇಟ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಮೊಸರು ತೊಗೊಂಡಿದ್ದೀನಿ. ಬೇಕಿದ್ರೆ ಹಾಲು ಹಾಕ್ಕೋಬೋದು, ಅವ್ರವ್ರ ಸ್ಕಿನ್ಗೆ. ನಾನು ಸ್ವಲ್ಪ ಮೊಸರು ತೊಗೊಂಡಿದ್ದೀನಿ. ಆಮೇಲೆ ನೋಡಿ ಜೇನುತುಪ್ಪ, ನಮ್ಮ ಮನೇಲಿ ದೊಡ್ಡ ಜೇನುತುಪ್ಪ 2-3 ತಂದುಬಿಡ್ತಾರೆ ನಮ್ಮ ಮನೆಯವರು ಮಕ್ಕಳಿಗೆ. ಏನು ಚಪಾತಿಗೆ ಹಾಕೊಳ್ಳೋಕ್ಕೆ, ಇಲ್ಲ ಹಣ್ಣಿನ್ನು ಇದಕ್ಕೆ. ಆಮೇಲೆ ದೇವ್ರ ಅಭಿಷೇಕಕ್ಕೆಲ್ಲ ಬೇಕಾಗ್ತದೆ, ಅದೊಂದು ಎಕ್ಸ್ಟ್ರಾ ಇನ್ನೊಂದು ಇಟ್ಕೊಂಡಿರ್ತೀವಿ. ಇದು ದೊಡ್ಡ ಜೇನುತುಪ್ಪ ತೊಗೊಂಡು ಬಂದುಬಿಟ್ಟಿದ್ದೀನಿ. ನೋಡಿ ಅಲೋವೆರಾನ ತೊಳೆದು ಬಿಡಬೇಕು. ಇಲ್ಲಿ ಸೈಡಲ್ಲಿ ನೋಡಿ ಮುಳ್ಳೆಲ್ಲ ಕಟ್ ಮಾಡ್ಕೋಬೇಕು. ಈ ಕಡೆ ಮುಳ್ಳನ್ನು ಕಟ್ ಮಾಡ್ಕೊಂಡ್ಬಿಟ್ಟು ಸೈಡಲ್ಲಿ ತೆಗೆದುಬಿಟ್ಟು ಒಳ್ಳೆ ಶಾರ್ಪ್ ಚಾಕುನಲ್ಲಿ ತೊಗೊಂಡು ನೋಡಿ ಈ ಥರ ಪಲ್ಪು, ನೋಡಿ ಈ ಥರ ಪಲ್ಪ್ ಒಳಗಡೆ ಲೋಳೆ ನೋಡಿ ಈ ಥರ ಲೋಳೆ ಸರ ಅಂತಾರೆ ಇದಕ್ಕೆ ಲೋಳೆ ಸರ. ಚೆನ್ನಾಗಿ ವಾಶ್ ಮಾಡಿಕೊಂಡೆ ಒಂದ್ಸಲಿ. ಕಣ್ಣು ಹೀಟ್ಗೆ ಒಳ್ಳೆಯದು, ಡಾರ್ಕ್ ಸರ್ಕಲ್. ಮೊಬೈಲ್ ನೋಡಿ ಈಗೆಲ್ಲ ಲ್ಯಾಪ್ಟಾಪ್ ಹತ್ರ ಇದ್ದು ಕಣ್ಣು ಡಾರ್ಕ್ ಸರ್ಕಲ್ಗೆ ಒಳ್ಳೆಯದು. ಮತ್ತು ಈ ಬೇಸಿಗೆನಲ್ಲಿ ಸ್ವಲ್ಪ ನೀರಿನ ಅಂಶ ತೊಗೊಳ್ತಾ ಇರಬೇಕು. ಬಾರ್ಲಿ ಗಂಜಿ, ಆಮೇಲೆ ಕುಸುಬ್ಲಕ್ಕಿ ಗಂಜಿ, ಮಂಗಳೂರು ಸೈಡೆಲ್ಲ ನೋಡಿ ಬಿಸಿಲು ಅದೇ ತೊಗೊಳ್ತಾ ಇರ್ತಾರೆ. ಎಳ್ನೀರು ತೊಗೊಳ್ತೀನಿ ನಾನು.
ಈ ಕೋಲ್ಡ್ ಡ್ರಿಂಕ್ಸ್ ರೆಡಿಮೇಡ್ ಎಲ್ಲ ಕುಡಿಯೋಲ್ಲ, ಕಬ್ಬಿನ ಹಾಲು ಇಲ್ಲ ನಾನೇನಲ್ಲಿ ನಿಂಬೆಹಣ್ಣು ಪಾನಕ ಮನೇಲಿ ಮಾಡೋದು, ಬೆಲ್ಲ ಪುದೀನ ಹಾಕಿ ಮಾಡಿ ತೋರಿಸಿದ್ನಲ್ಲ ಆ ಥರ ಮಾಡ್ಕೊತೀನಿ. ಇಲ್ಲ ರೂಹ್ ಅಫ್ಜಾ ಅದಕ್ಕೆ ನಿಂಬೆಹಣ್ಣು ಹಾಕ್ಕೊಂಡು ಪುದೀನ ಹಾಕ್ಕೊಂಡು ಡೈಲಿ ಅದನ್ನೇ ತೊಗೊತಾ ಇದ್ದೀವಿ. ಮಜ್ಜಿಗೆ, ಈ ಥರ ವಾಟ್ರ್ ಮೆಲನು, ಆಮೇಲೆ ಇದು ಬರುತ್ತಲ್ಲ ಕರ್ಬೂಜದ ಹಣ್ಣು ಜ್ಯೂಸು, ಈ ಥರ ಬಾಳೆಹಣ್ಣು ಈ ಥರ ತೊಗೊಂಡ್ರೆ ಊಟ ಸೇರೋದಿಲ್ಲ ಬೇಸಿಗೆಗೆ. ಸೊಪ್ಪು ಸಾರಾಗಿರೋದಕ್ಕೆ ಸ್ವಲ್ಪ ಪರವಾಗಿಲ್ಲ. ಎಣ್ಣೆ ಕರ್ದು ಸ್ವಲ್ಪ ಕಮ್ಮಿ ಮಾಡಿದ್ದೀವಿ ಈಗ ಬೇಸಿಗೆ ಅಂದ್ಬಿಟ್ಟು. ಮಕ್ಕಳಿಗೆ ಇಷ್ಟ ಅಂತ ಪಪ್ಸು ಕೇಕು ಅವ್ರು ತೊಗೊಂಡು ಬಂದು ತಿಂತಾರೆ. ನಾನೇನು ಅಷ್ಟು ತಿನ್ನೋಕ್ಕೆ ಹೋಗಲ್ಲ, ಸ್ವಲ್ಪ ಸಣ್ಣ ಆಗಬೇಕು ಅಂತಿದ್ದೀನಿ. ಏನು ತಿನ್ನಲ್ಲ, ಅದು ಸ್ವಲ್ಪ ಸಣ್ಣ ಆಗೋಣ ಅಂತ ಇದ್ದೀನಿ. ದಯವಿಟ್ಟು ಲೈಕ್ ಮಾಡಿ, ಎಷ್ಟೊಂದು ಶಾರ್ಟ್ಸ್ ಎಲ್ಲ ಮಾಡಿದ್ದೀನಿ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಕೊಡಿ ಅಂತ ಕೇಳ್ಕೊಳ್ತೀನಿ. ಬನ್ನಿ ಇವಾಗ ಯಾವ ಥರ ರೈಸ್ ಸ್ಕ್ರಬ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇವತ್ತು ಸಾಲೆಗೆ ಸ್ನಾನ ಮಾಡಿದ್ದೆ, ಫೇಸ್ ಚೆನ್ನಾಗೇ ಇದೆ ನೋಡಿ. ಅಕ್ಕಿ ಹಿಟ್ಟು ತೊಗೊಳ್ಬೇಕು, ಅದಕ್ಕೆ ಸ್ವಲ್ಪ ಜೇನುತುಪ್ಪ, ಕೂದಲು ಸ್ವಲ್ಪ ಹಿಂದಕ್ಕೆ, ಬಳೆನೂ ಕೈಗೂ ಹಾಕೋಬೇಕು, ಅದಕ್ಕೆ ಬಳೆ ಹಾಕ್ಕೊಳ್ಳಿಲ್ಲ ನೋಡಿ. ಇದು ಜೇನುತುಪ್ಪ, ಸ್ವಲ್ಪ ಜೇನುತುಪ್ಪ ತೊಗೊಂಡೆ. ಆಮೇಲೆ ನೋಡಿ ಇದು ಲೋಳೆ ಸರ, ಅದು ಅಲೋವೆರಾ ನಾನು ರೆಡಿಮೇಡ್ ತೊಗೊತಾರೆ ಕೆಲವು, ನಮ್ಮ ಮನೆಯಲ್ಲೇ ಇರೋದ್ರಿಂದ ಇಲ್ಲೇ ತೊಗೊಂಡೆ. ನಮ್ಮದೇ ಸಾಕು, ರೆಡಿಮೇಡು ನೋಡಿ. ಲೋಳೆ ಸರ ಲೋಳೆ ಆಗಿರ್ತದೆ, ಅದಕ್ಕೆ ಇದನ್ನ ಲೋಳೆ ಸರ ಅಂತಾರೆ ನೋಡಿ. ಹಿಂಗೆ ಕಲಿಸ್ಕೋಬೇಕು. ಜೇನುತುಪ್ಪ, ಲೋಳೆ ಸರ ಹಾಕ್ಕೊಂಡು ಸ್ವಲ್ಪ ಮೊಸರು, ಇಲ್ಲ ಅಂದರೆ ಹಾಲು ಹಾಕ್ಕೋಬೋದು, ಅವ್ರವ್ರ ಫೇಸ್ಗೆ ಸೂಟ್ ಆಗಂಗೆ ನೋಡಿ. ಹಿಂಗೆ ಸ್ಕ್ರಬ್ಬು ಫೇಸ್ಗೆ ಅಪ್ಲೈ ಮಾಡ್ತೀನಿ. ಸ್ವಲ್ಪ ಕೂದಲು ನಿಂದೆ ಹಾಕ್ಕೋಬೇಕು ಫೇಸ್ಗೆ. ನಾಳೆ ಫಂಕ್ಷನ್ ಕಡಲೆ ಹಿಟ್ಟು ಹಾಕ್ಕೊಳ್ತಾ ಇರ್ತೀನಿ ನಾನು. ಕಡಲೆ ಹಿಟ್ಟು, ರೋಸ್ ವಾಟರು, ಬಾದಾಮಿ ಫೇಸ್ ಪ್ಯಾಕ್, ಅದೊಂದು ದಿನ ತೋರಿಸ್ತೀನಿ ಬಾದಾಮಿ ಫೇಸ್ ಪ್ಯಾಕು. ಇದು ಅಕ್ಕಿ ತೊಳೆದಿರ್ತೀವಲ್ಲ 11 ದಿನ, ಆ ನೀರು ಕುಡಿದ್ರೆ ತುಂಬ ಒಳ್ಳೆಯದು ಲೇಡೀಸ್ಗಳಿಗೆಲ್ಲ. ಬೀಟ್ಫಲ್ ಇರ್ತದೆ, ತುಂಬ ಒಳ್ಳೆಯದು, ತಂಪಾಗುತ್ತೆ. ನೋಡಿ ಫೇಸ್ ಪ್ಯಾಕು ಹಿಂಗೆ ಅಪ್ಲೈ ಮಾಡ್ಕೊಬೇಕು. ಸ್ವಲ್ಪ ಹಾಕ್ಕೊಳ್ತೀನಿ. ಹಾಲು ಹಾಕ್ಕೋಬೋದು, ಇಲ್ಲ ನೀವು ವಾಟ್ರ್ ಹಾಕ್ಕೋಬೋದು. ಸ್ವಲ್ಪ ಗಟ್ಟಿ ಅನಿಸಿದ್ರೆ ಹಾಲು ಹಾಕ್ಕೊಳ್ಳಿ. ಒಬ್ರೊಬ್ರಿಗೆ ಅವ್ರವ್ರ ಫೇಸ್ ತಕ್ಕನ, ಕೆಲವ್ರಿಗೆ ಹೀಟ್ ಆಗಿಬಿಡ್ತದೆ ಮೊಸರು, ಕೆಲವ್ರಿಗೆ ಕೋಲ್ಡ್ ಆಗಿಬಿಡ್ತದೆ. ಹಾಲು ಹಾಕ್ಕೊಳ್ಳಿ, ಜೇನುತುಪ್ಪ ಹಾಕ್ಕೊಳ್ಳಿ, ಸೂಟ್ ಆಗೋಲ್ಲ. ಕೆಲವು ಅಷ್ಟನ್ನೇ ಹಾಕಿ ಬರೋಲ್ಲ, ಅವ್ರವ್ರ ನನಗೆ ಆಗುತ್ತೆ ನೋಡಿ. ಅಕ್ಕಿ ಹಿಟ್ಟು ಹುಡುಗಿ ಸ್ಕ್ರಬ್ಬು. ಫಂಕ್ಷನ್ಗಿದೆ ಹೋಗ್ಬೇಕಲ್ಲ ಅಲ್ಲಿ. ಅವಳು ಹಿಂಗೆ ಸ್ಕ್ರಬ್ ಮಾಡ್ಕೊಳ್ಳೆ ನೋಡಿ. 2 ಬೆತ್ತಿಗೆ ಸ್ಕ್ರಬ್ಬು, ತರ್ತರಿ ಆಗಿದ್ರೆ ನೈಸ್ ಆಗಿದೆ ಹಿಟ್ಟು ಮಾಡಿ. ಆಮೇಲೆ ಇಲ್ಲಿ ಲೋಳೆ ಇರ್ತದಲ್ಲ ನೋಡಿ, ಇಲ್ಲಿ ಕಣ್ಮೇಲೆ ಹಿಂಗೆ ಇಟ್ಕೊಳ್ಳಿ, ಮುಚ್ಕೊಳ್ಕೊಳ್ಳಿ. ಹಿಂಗೆ ಮುಚ್ಚಿ ಇಟ್ಕೊಳ್ಳಿ ಒಂದು 5 ನಿಮಿಷ. ಕೂಲ್ ಆಗ್ತದೆ. ಕಣ್ಣೆಲ್ಲ ಕೆಂಪಾಗಿದ್ರೆ ಸರ್ಕಲ್ ಮಾಡ್ಕೊಬೇಕು. ಈ ಲೋಳೆ ಸರದಲ್ಲಿ ನೋಡಿ, ಕಣ್ಣ ಹಿಂಗೆ ಸರ್ಕಲ್ ಮಾಡಿಕೊಂಡ್ರೆ ಇದು ಅಕ್ಕಿ ಹಿಟ್ಟೆಲ್ಲ ಹಾಕ್ತಾಯಿದೆ ಮೇಲ್ಗಡೆ. ಪ್ಲೈನ್ ಇದ್ದಾಗ ಮಾಡ್ಕೊ. ಸ್ಕ್ರಬ್ಬು ನೋಡಿ, ಬೇಸಿಗೆಗೆ ಬೇವ್ರ ಸಾಲೆ ಎಲ್ಲ ಪುಟ್ ಕೆಲವ್ರಿಗೆ ಗುಳ್ಳೆಗಳು ಬರ್ತದಲ್ಲ, ಇದನ್ನ ಬೇಕಾದ್ರೆ ಕೈ ಕಾಲ್ಗೂ ಮೈ ಕೈಗೂ ಹಚ್ಕೋಬೋದು ಅಕ್ಕಿ ಹಿಟ್ಟು.
ಜೇನುತುಪ್ಪ ಬೇಡ ಅಂದರೆ ಬರೀ ಅಕ್ಕಿನ ನೀರು ನಿಂಬೆಹಣ್ಣು ಜೊತೆ ಸಹಿತ ಹಚ್ಕೋಬೋದು. ಬರೀ ಕೆಲವು ಇಷ್ಟ ಆಗಲ್ಲ ಜೇನುತುಪ್ಪ ಅಂದರೆ. ನೋಡಿ ಕೈಗೂ ಸ್ಕ್ರಬ್ ಮಾಡ್ಕೊಳ್ತಾ ಇದ್ದೀನಿ. ಇವೆಲ್ಲ ನ್ಯಾಚುರಲ್ಲು. ಕೈ ಸಣ್ಣ ಟ್ಯಾನು ಲೋಳೆ ಸರ ತುಂಬ ಒಳ್ಳೆಯದು. ಜೇನುತುಪ್ಪನೂ ಇದು ಸ್ವಿಮ್ಮಿಂಗೆಲ್ಲ ಹೋಗ್ತಿದ್ವಲ್ಲ ನಾನು, ಆವಾಗ ಬಂದ ತಕ್ಷಣ ಅಲೋವೆಲ್ಲ ಲೋಳೆ ಸರ ಇತ್ತು ನಮ್ಮ ಮನೇಲಿ, ಅದನ್ನು ಜೇನುತುಪ್ಪ ಹಾಕ್ಕೊಂಡ್ಬಿಟ್ರೆ ಸ್ವಲ್ಪ ಸ್ವಿಮ್ಮಿಂಗ್ ಹೋದಾಗ ಕಪ್ಕಾಕ್ಬಿಡ್ತೀವಲ್ಲ, ಟ್ಯಾನ್ ಆಗಲ್ಲ. ಇಲ್ಲಿ ಕತ್ತಿಗೆಗೂ ಹಚ್ಕೊಳ್ಳಿ, ಕಾಲ್ಗೂ ಹಚ್ಕೋಬೋದು. ಸ್ಕ್ರಬ್ ಒಂದು 2 ನಿಮಿಷ ಪುಟ್ ಬೇವ್ರ ಸಾಲ ಎಲ್ಲ ಹೊಟ್ಟೋಗುತ್ತೆ. ಇವಾಗ ನಾನು ಫೇಸ್ನ ತೊಳ್ಕೊಂಡು ಬರ್ತೀನಿ, ಆಮೇಲೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ. ಫೇಸ್ನ ವಾಶ್ ಮಾಡ್ಕೊಂಡು ಬಂದೆ ತಂಪಾಗ. ನಾನು ಒಂದೊಂದ್ಸಲಿ ಸಮ್ಮರ್ಗೆ ಸಂಜೆ ಹೊತ್ತೆ ಸ್ವಲ್ಪ ಬೆಚ್ಚಗಿರೋ ನೀರು ಸ್ನಾನ ಮಾಡ್ಬಿಟ್ಟು, ತಣ್ಣೀರು ಸ್ವಲ್ಪ ಆಗೋಲ್ಲ, ಸ್ನಾನ ಮಾಡಿಬಿಟ್ರೆ ರಾತ್ರಿ ಹೊತ್ತು ಏನು ಅಷ್ಟಕ್ಕೆ ಆಗೋಲ್ಲ. ನೋಡಿ ಫೇಸ್ ವಾಶ್ ಮಾಡಿಕೊಂಡು ಬಂದೆ. ಇದು ಲೋಳೆ ಸಾರ ಜೆಲ್ಲ ನೋಡಿ, ಅವೆಲ್ಲ ಅಕ್ಕಿ ಹಿಟ್ಟು ಮೇಲೆ ಇಟ್ಕೊಂಡ್ರೆ ಹಂಗೆ ಪ್ಲೇನ್ ಇಟ್ಕೋಬೋದು. ಲೋಳೆ ಸಾರ ಕಣ್ಣು ಕೆಳಗಡೆ ಇಟ್ಕೊಂಬಿಟ್ಟು ಒಂದು 5 ನಿಮಿಷ ಇಟ್ಕೊಂಡ್ರೆ ಕಣ್ಣು ಕೆಂಪೆಲ್ಲ ಹೋಗ್ತದೆ. ನನ್ನ ಮಕ್ಕಳು ಟ್ಯೂಷನಿಂದ ಬಂದುಬಿಡ್ತಾರೆ, ಅಷ್ಟರಲ್ಲಿ ಒಂದು ವೀಡಿಯೋ ಮಾಡ್ಕೊಂಬಿಡೋಣ. ನಾಳೆಗೆ ರೆಡಿ ಆಗಬೇಕು, ಅಮ್ಮ ಮನೆಗೆ ಹೋಗ್ತಾಯಿದ್ದೀನಿ, ಅಲ್ಲಿಂದ ಅದು ಫಂಕ್ಷನ್ ಇದೆ ಹೋಗಬೇಕು. ಅದಕ್ಕೆ ಒಂದು ಫೇಸ್ ಪ್ಯಾಕು ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ಮಾಡ್ಕೊತೀನಲ್ಲ ಹೇಗಿದ್ರು ಅಂದ್ಬಿಟ್ಟು ವೀಡಿಯೋ ಮಾಡಿಕೊಂಡೆ. ನಡುವೆ ಅಡುಗೆ ವೀಡಿಯೋ ಹಾಕೋಕ್ಕಾಗ್ತಾಯಿಲ್ಲ, ಹಾಕ್ತೀನಿ. ಸ್ವಲ್ಪ ಹೆಲ್ಪರ್ ಬರಲಿ, ಹೆಲ್ಪರ್ ಬಂದರೆ ಸ್ವಲ್ಪ ಸಹಾಯ ಹಾಕೋದು ನನಗೆ. ನೋಡಿ ಆಮೇಲೆ ಇದು ಹಾಕೊಂಡು ಡ್ರೈ ಆದಮೇಲೆ ಸ್ವಲ್ಪ ನಾನು ನಿವ್ಯ ಮಾಯ್ಶ್ಚರ್ ಹಾಕ್ಕೊಳ್ಳೋದು. ಗಂಧದ ಅಷ್ಟೊಂದು ಫೇಸ್ ಪ್ಯಾಕು ತೋರಿಸಿದ್ದೀನಿ ನಿಮಗೆ ವಿಡಿಯೋದಲ್ಲಿ, 6-8 ಫೇಸ್ ಪ್ಯಾಕ್ ಎಲ್ಲ ತೋರಿಸಿದ್ದೀನಿ. ನೀವೇ ಫೇಸ್ ಪ್ಯಾಕ್ ಹಾಕ್ಕೊಂಡು ನೀವೇ ಮಾಯ್ಶ್ಚರ್ ಹಾಕ್ಕೊಳ್ತಾ ಇದ್ದೀನಿ. ನಾನು ಆದಷ್ಟು ಮನೆಯಲ್ಲೇ ಮಾಡ್ಕೊಳ್ಳೋದು, ಬ್ಯೂಟಿ ಪಾರ್ಲರಲ್ಲಿ ಏನು ಮಾಡ್ಕೊಳ್ಳೋಲ್ಲ. ಐಬ್ರೋ ಒಂದು ಬಿಟ್ಟರೆ ಈ ಸೈಡ್ ಹೇರ್ ನಾನೇ ಕಟ್ ಮಾಡ್ಕೊಳ್ಳೋದು. ಸೀಗೆಕಾಯಿ ಎಲ್ಲ ನನ್ನದೇ ಶಾಂಪು. ನಮ್ಮ ಮಕ್ಳಿಗೂ ಸೀಗೆಕಾಯಿ ಯೂಸ್ ಮಾಡೋದು, ಹಾಕ್ಕೊಳ್ಳೋದು. 1 ನಿಮಿಷ. ಸ್ವಲ್ಪ ಪೌಡ್ರನ್ನ ಸ್ಲೈಟಾಗಿ ಫ್ರೆಶ್ ಆಗುತ್ತೆ. ನಾನೇ ಬಟ್ಟೆ ಇಟ್ಕೊಳ್ತೀನಿ. ನೋಡಿ ಫ್ರೆಶ್ ಆಯಿತು. ರೈಸ್ ಪೌಡರಿಂದ ಮನೆಯಲ್ಲೇ ಫೇಸ್ ಸ್ಕ್ರಬ್ಬರ್ ಮಾಡಿಕೊಂಡೆ, ತುಂಬ ಚೆನ್ನಾಗಿದೆ. ರೈಸ್ಗೆ ಸ್ವಲ್ಪ ನಿಂಬೆಹಣ್ಣು ಆಮೇಲೆ ಹಾಲು ಹಾಕ್ಕೋಬೋದು, ಇಲ್ಲ ಜೇನುತುಪ್ಪ ಹಾಕಿ, ಇಲ್ಲ ಬರೀ ನೀರು ಜೊತೆಗೆ ಸಹಿತ ಹಾಕ್ಕೋಬೋದು, ಇಲ್ಲ ರೋಸ್ ವಾಟರ್ ಸಹಿತ ಹಾಕ್ಕೋಬೋದು. ಅವ್ರ ಫೇಸ್ ಯಾವುದು ಸೂಟ್ ಆಗುತ್ತೋ ಆ ಥರ ಹಾಕ್ಕೊಂಡ್ರೆ ಚೆನ್ನಾಗಿರ್ತದೆ. ಬೇವ್ರ ಗುಳ್ಳೆಗಳೆಲ್ಲ ಬರುತ್ತಲ್ಲ, ಎಲ್ಲ ಸರಿಯಾಗುತ್ತೆ. ನಂಗೆ ನೋಡಿ ಸೊಳ್ಳೆ ಕಚ್ಚಿದೆ ನಮ್ಮ ಮನೆಯಲ್ಲಿ. ಇದೇ ಮಸ್ಕಿಟೋ ಇದು ನಾನು ಹಾಕ್ಕೊಳ್ಳೋದಿಲ್ಲ, ಸೊಳ್ಳೆ ಪರ್ದ ಸೆಕೆ ಆಗಿಬಿಡುತ್ತೆ, ಕಳೀತಾ ಇದೆ ಸೊಳ್ಳೆ. ಏನು ಮಾಡೋದು, ಬೇವಿನ ಎಣ್ಣೆ ಹಚ್ಕೋಬೇಕು. ಇದು ಓಡೋ ಮಸಾಲ ನನಗಿಷ್ಟ ಆಗೋದಿಲ್ಲ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ದಯವಿಟ್ಟು ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಡ್ತೀನಿ. ನಮ್ಮ ಅಮ್ಮನ ಮನೆಗೆ ಬಂದಿದ್ದೆ. ಇಲ್ಲಿ ನಮ್ಮ ಕರ್ನಾಟಕ ಹೌಸಿಂಗ್ ಬೋರ್ಡ್ ಕಾಲೋನಿ, ಅಲ್ಲಿ ನಮ್ಮ ಕಡೆಯವ್ರದ್ದು ಏನೋ ಜಾತ್ರೆ ಅಂತೆ ದೇವ್ರದ್ದು. ನಾನು ನಮ್ಮ ಮನೆಯವರು, ನಾನು ನಮ್ಮ ಮಗ ನಮ್ಮ ಅಮ್ಮ ಹೋಗ್ತಾ ಇದ್ದೀವಿ. ನೋಡಿ ಆಟೋ ಬುಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಹೋಗ್ತಾ ಇದ್ದೀವಿ ನಾನು ನನ್ನ ಮಗ. ಇಲ್ಲ ಆಟೋದವರು ಗ್ಯಾಸ್ ಹಾಕ್ಸ್ಕೊತಿದ್ದಾರೆ, ಆಟೋಗೆ ಗ್ಯಾಸ್ ಹಾಕ್ಸ್ತಾ ಇದ್ದಾರೆ. ಹೋಗ್ತಾ ಇದ್ದೀವಿ. ನೋಡಿ ಸೆಕೆ ಇದೆ. ಹೋಗು ಸಿಂಪಲ್ಲಾಗಿ ಒಂದು ಚೂಡಿದಾರ ಹಾಕೊಂಡಿದ್ದೀನಿ, ವೈಟ್ ಕಲರು. ನಮ್ಮಮ್ಮ ಎಲ್ಲ ಕೂತ್ಕೊಂಡಿದ್ದಾರೆ ನೋಡಿ. ಹೋಗ್ತಾ ಇದ್ದೀವಿ ನೋಡಿ, ವಿಜಯನಗರದ ಮೇಲೆ ಹೋಗ್ತಾ ಇದ್ದೀವಿ. ನೋಡಿ ಎಷ್ಟು ಟ್ರಾಫಿಕ್ಕು ಬೆಳಗ್ಗೆ. ಜಾತ್ರೆ ನಡೀತಾ ಇದೆ. ರಾಮೇಶ್ವರಪಳ್ಳಿ ಕರೆಕಲ್ ಅಂತ ಜಾಗ, ತುಂಬ ವರ್ಷದಿಂದ ನಡ್ಕೊಂಡು ಬರ್ತಾ ಇದ್ದಾರಂತೆ. ಒಂಬಾಳೆ ಎಲ್ಲ ಇಟ್ಕೊಂಡು ಅಲಂಕಾರ ಮಾಡಿ ಒಂಬಾಳೆ ಎಲ್ಲ ಪೂಜೆ ಮಾಡ್ತಾ ಇದ್ದಾರೆ. ಬಾರ ಹೋಗೋಣ.
ನೋಡಿ ಕುದುರೆಯಲ್ಲಿ ಮಕ್ಕಳಿಗೆ ಇದು ಮಾಡ್ತಿದ್ದಾರೆ ಸವಾರಿಗಳು. ದೇವಸ್ಥಾನ ಮುಂದೆ ಬಿಳಿ ಕುದುರೆ ನೋಡ್ರಿ, ಒಳ್ಳೇದಂತೆ. ನೋಡಿ ಎಷ್ಟು ಜನ ಬಂದಿದ್ದಾರೆ ದೇವಸ್ಥಾನಕ್ಕೆ. ನಾವು ಫಸ್ಟ್ ಟೈಮ್ ನೋಡ್ತಾ ಇರೋದು ಈ ದೇವಸ್ಥಾನ. ಗಳೆಲ್ಲ ಇದೆ ಮಕ್ಕಳಿಗೆ. ನಮ್ಮ ದೊಡ್ಡಪ್ಪನ ಮನೆಗೆ ಬಂದಿದೆ. ನಮ್ಮ ಅಣ್ಣ ಎಲ್ಲ ಕೂತಿದ್ದಾರೆ. ಈಗ ಮಾತಾಡಿ ಇವ್ರೆ, ನಮ್ಮ ದೊಡ್ಡಪ್ಪ ಅವ್ರು ಇವರು. ಹೇಳಿ ಜಾತ್ರೆ ಬಗ್ಗೆ ಎಲ್ಲ ಹೇಗೆ, ಇವರು ಎಷ್ಟು ವರ್ಷದಿಂದ ಎಷ್ಟು ಜನ ಇದ್ದೀರಾ ಹೇಳಿ. ನಾವು ಹಿಂದಿನ ಕಾಲದಲ್ಲಿ ಬರೀ ಮಣ್ಣಿನ ದೇವಸ್ಥಾನ ಇತ್ತು, ಅಂಬಾ ಭವಾನಿ. ಮಂಟಪ ಕಟ್ಬಿಟ್ಟು ಕಲ್ಲಿನಲ್ಲಿ ಇದು ಮಾಡ್ತಿದ್ರಲ್ಲ, ಹಾಗೆ ಮಾಡ್ತಾ ಇದ್ವಿ. ಏರ್ಪಾಟ್ ಮಾಡಿದ್ರು 2 ವರ್ಷಕ್ಕೊಂದು ಸಾರಿ ಜಾತ್ರೆ ನಡೀಲಿ ಅಂತ. ಇದ್ರ ಜೊತೆಯಲ್ಲಿ ಯಾವುದು ಅಂಬಾ ಮಹೇಶ್ವರಿ ಹಾಗೂ ಆಮೇಲೆ ಊರಿನ ಹೊರಗಡೆ ಇರೋ ಆಂಜನೇಯ 2 ದೇವರುಗಳ ಜಾತ್ರೆ ಮಾಡ್ತಾ ಇರ್ತಾರೆ, ಈಗಲೂ ಮಾಡ್ತಾರೆ. ಮತ್ತಿನ್ನೇನು ಬೇಕು? ಅಲ್ಲ ನೀವು ಹೇಳಿ ಎಷ್ಟು ವರ್ಷದಿಂದ, ಆಮೇಲೆ ನೀವು ಎಷ್ಟು ವರ್ಷ ನಿಮ್ಗೆ ಹೇಳಿ. ನಮ್ಮ ದೊಡ್ಡಪ್ಪ ಅವ್ರಿಗೆ ನೋಡಿ ಹೆಲ್ತಿ ಆಗಿದ್ದಾರೆ. ನಮಗೆ ಇವಾಗ ವಯಸ್ಸು ಬಂದು 1930. ನಿಮ್ಮ ಹತ್ರ ಡೇಟ್ ಇದ್ದರೆ ಟೋಟಲ್ ಹಾಕಿ ಎಷ್ಟಾಯಿತು ನೋಡಿ. ಇವರು ಇವಾಗಲೆಲ್ಲ ಒಳ್ಳೆ ಎಜುಕೇಷನ್ ಮಾಡ್ಕೊಂಡಿದ್ದಾರೆ ಇವ್ರ ಮಕ್ಕಳೆಲ್ಲ. ಎಲ್ಲ ಫಂಕ್ಷನ್ ಚಿಕ್ಕ ವಯಸ್ಸು ಬರ್ತಾಯಿದ್ವಿ ಇವ್ರ ಮನೆಗೆ. ತುಂಬ ಫಂಕ್ಷನ್ಗಳು ನಡೀತೈತಿ ಇವ್ರ ಮನೇಲಿ. ಎಲ್ಲರೂ ಚೆನ್ನಾಗಿ ಎಲ್ಲರಿಗೂ ಸತ್ಕಾರ ಮಾಡ್ತಾರೆ. ಆಯ್ತು, ನಮಸ್ಕಾರ. ನಮಸ್ಕಾರ ದೊಡ್ಡಪ್ಪ ಅವರೇ. ಟೇಬಲೆಲ್ಲ ರೆಡಿ ಮಾಡಿದ್ದಾರೆ. ಒಳ್ಳೆ ಬಾಳೆ ಎಲ್ಲ ರೆಡಿಯಾಗಿದೆ. ನೋಡ ಮಗ ಓಡಾಡ್ಕೊಂಡಿದ್ದಾನೆ. ಎಲ್ಲ ರೆಡಿ ಮಾಡಿದ್ದಾರೆ ನೋಡಿ. 2 ವರ್ಷಕ್ಕೊಂದ್ಸಲಿ ನಡೀತಂತೆ ಎಲ್ಲ ಟೇಬಲ್. ಹಾಯ್ ಏನ್ರಿ, ಹಾಯ್ ಪೀಠದಲ್ಲಿ ಅಣ್ಣ ಮೂರ್ತಣ್ಣವರು ಒಳ್ಳೆಯವರು. ತುಂಬ ಎಲ್ಲರಿಗೂ ಚೆನ್ನಾಗಿ ನೋಡ್ಕೋತಾರೆ. ಅವರು ತಮ್ಮಂದಿರೆಲ್ಲ ಹಾಡೆಲ್ಲ ಹಾಡ್ತಾರೆ. ನಾನು ಮಗ ಕೂತಿದ್ದೆ ಇಲ್ಲಿ. ಅವ್ರ ತಮ್ಮಂದಿರೆಲ್ಲ ಹಾಡೆಲ್ಲ ಹೇಳ್ತಾರೆ. ಸುಧಾಕರ್ ಎಲ್ಲ ಹಾಡು ಹೇಳ್ತಾರೆ ನೋಡಿ. ಎಲ್ಲ ರೆಡಿ ಮಾಡ್ಕೊತಿದ್ದಾರೆ ಹಾಡಿಗೆ. ಸಂಗೀತ ಭಜನೆ ಎಲ್ಲ ದೇವ್ರ ನಾಮ ಹಾಡ್ತಾರೆ. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ್ವಿ. ನಮ್ಮ ದೊಡ್ಡಪ್ಪ ಅವ್ರ ಮನೆ ನೋಡಿ. ಅಮ್ಮವರೆಲ್ಲ ಮಾತಾಡ್ತಾವ್ರೆ ನೋಡಿ. ನೀನು ಇಡಲ್ಲ ನಿಂದಲ್ಲ ನೋಡಿ. ಅಮ್ಮ ಎಲ್ಲ ಮಾತಾಡ್ತೀನಿ. ಮ್ಯೂಸಿಕ್ ಸೌಂಡ್ ಬರ್ತಾ ಇದೆ. ಸಂಗೀತ ಶುರು ಮಾಡಿದ್ದಾರೆ. ಊಟ ರೆಡಿ ಆಗ್ತಾ ಇದೆ. ಒಬ್ಬಟ್ಟು ಎಲ್ಲ ಹಾಕಿದ್ದಾರೆ. ಮನೆಯಿಂದ ಹೊರತಾ ಇದ್ದೀವಿ. ನಾವು ಬಸವೇಶ್ವರ ಕಾಮಚಿಕ್ಕಳ್ಳಿ ಊಟ ಜಾತ್ರೆ ಆಯ್ತಲ್ಲ, ಹೋಗ್ತಾ ಇದ್ವಿ ಮನೆ ಕೋರ್ಮಂಗಲಕ್ಕೆ. ನಮ್ಮ ತಾಯಿ ಮನೆಯಲ್ಲಿ ಊರೊಬ್ಬ, ನಮ್ಮ ತಾಯಿ ಭಾವ ಮನೆ ಊರೊಬ್ಬಕ್ಕೆ ಹೋಗಿದ್ದಾಯಿತು. ಈಗ ನಮ್ಮ ಮನೆಯವ್ರು ಬರ್ತಾರೆ. ವಿದ್ಯಾರಣ್ಯಪುರಂ ಬಂದಿದ್ದೀನಿ. ದುರ್ಗಾ ಪರಮೇಶ್ವರಿ ಆಯಿತು ದರ್ಶನ. ಮನೆ ಬಿಸಿ ಬೆಳಗ್ಗೆ ಎಲ್ಲ ಮಾಡಿ ಬಂದಿದ್ದೀನಿ.